ನಮಸ್ಕಾರ. ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ಭಾರತದ ಇತಿಹಾಸದಲ್ಲಿ ರಾಜ್ಯ ಸರ್ಕಾರವೊಂದು, ಆಡಳಿತಾರೂಢ ರಾಜ್ಯ ಸರ್ಕಾರವೊಂದು ಕೇಂದ್ರದ ವಿರುದ್ಧ, ಅದು ಕೂಡ ರಾಜಧಾನಿ ದೆಹಲಿಗೆ ಹೋಗಿ ಪ್ರೊಟೆಸ್ಟ್ ಮಾಡುವಂಥದ್ದು ಇವತ್ತು ನಡೆದೇ ಹೋಯಿತು. ನಿರಂತರ 1 ಗಂಟೆಗಳ ಕಾಲ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಹಳ ಅದ್ಭುತವಾಗಿ ಈ ದುಡ್ಡಿನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾವೆಲ್ಲ ರೀತಿಯಲ್ಲಿ ಕರ್ನಾಟಕಕ್ಕೆ ತೊಂದರೆ ಆಗ್ತಾ ಇದೆ ಅನ್ನುವಂಥ ವಿಚಾರವನ್ನು ಎಳೆ ಎಳೆಯಾಗಿ ಬಿಚ್ಚಿಟ್ರು. ಆನಂತರ ಆ ಕಡೆಯಿಂದ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಕೂಡ ಸಿ ಎಂ ಅವರಿಗೆ ಒಂದು ರೀತಿಯಲ್ಲಿ ಕೌಂಟರ್ ಅಟ್ಯಾಕ್ ಅನ್ನುವಂಥ ರೀತಿಯಲ್ಲಿ ಮಾತನಾಡಿದರು. ಜೊತೆಗೆ ಕೆಲವು ಆಕ್ರೋಶಭರಿತ, ವ್ಯಂಗ್ಯಭರಿತ ಮಾತುಗಳು ಕೂಡ ಕೇಳಿಬಂತು. ಇವತ್ತೇನಾಯಿತು ಕಾಂಗ್ರೆಸ್ನ ಹೋರಾಟ, ಆ ಕಡೆಯಿಂದ ಅದಕ್ಕೆ ಬಂದಂಥ ಉತ್ತರ ಏನು, ಏನಾದರೂ ಬದಲಾವಣೆ ಆಗತ್ತಾ, ಎಲ್ಲದರ ಬಗ್ಗೆ ಒಂದು ಮಾಹಿತಿ ನಿಮ್ಮ ಮುಂದೆ. ಸರ್ಕಾರಕ್ಕೆ ಬಿಜೆಪಿ ಸರ್ಕಾರಕ್ಕೆ ಅನುದಾನ ಹಂಚಿಕೆಯಲ್ಲಿ ಕೇಂದ್ರದ ತಾರತಮ್ಯ ನೀತಿ ಮಲತಾಯಿ ಧೋರಣೆ ಮಾಡ್ತಿದೆ ಅಂತ ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಸರ್ಕಾರ ದೆಹಲಿಯ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ ನಡೆಸಿತು. ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ಎಲ್ಲ ಸಚಿವರು, ಶಾಸಕರು, ಸಂಸದರು, ಕಾರ್ಯಕರ್ತರು ಹೋರಾಟಕ್ಕೆ ಕೈಜೋಡಿಸಿದ್ರು. ಸರಿಯಾಗಿ ಅನುದಾನ ನೀಡದ ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ, ಒಂದೇ ಒಂದು ಪೈಸೆ ಕೊಡದ ಬರ ಪರಿಹಾರ ನಿಧಿ ಕೇಂದ್ರಕ್ಕೆ ಧಿಕ್ಕಾರ ಅಂತ ಕೂಗಿದ್ರು. ಸಿಎಂ ಸಿದ್ದರಾಮಯ್ಯ ಅಂತೂ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ವಿರುದ್ಧ ವೀರಾವೇಶದ ಮಾತನಾಡಿದ್ರು. ಅಮ್ಮ ನಿರ್ಮಲಾ, ನಮ್ಮ ದುಡ್ಡು ನೀಡಮ್ಮ. ಅಮ್ಮ ಅಮ್ಮ ನೀನು 11,495 ಕೋಟಿ ರೂಪಾಯಿನ ಕೊಡ್ಲಿಲ್ವಲ್ಲ? ಯಾಕ ತಾಯಿ ಇಂಟರ್ಫಿಯರ್ ಆಗದೆ ಹೋದ್ರೆ ಕೊಡ್ಬೇಕಾಗಿತ್ತಲ್ಲ. ಇಂಟರ್ಫಿಯರ್ ಆಗಲ್ಲ. ಇಟ್ ಈಸ್ ಅನ್ ಅಟಾನಮಸ್ ಆರ್ಗನೈಸೇಷನ್. ನಾನು ಇಂಟರ್ಫಿಯರ್ ಆಗಲ್ಲ. ಯಾಕೆ ಸುಳ್ಳು ಹೇಳ್ತೀಯ ತಾಯಿ ಪಾರ್ಲಿಮೆಂಟ್ ನಲ್ಲಿ? ಚಿನ್ನದ ಮೊಟ್ಟೆ ಇಡೋ ಕೋಳಿ ಕೊಯ್ಬೇಡಿ. ಯಾವುದು ಅಭಿವೃದ್ಧಿ ಆಗಿಲ್ಲ ರಾಜ್ಯಗಳಿಗೆ, ಸ್ವಲ್ಪ ಹೆಚ್ಚು ತೆರಿಗೆ ಕೊಡ್ತಕ್ಕಂಥದ್ರ ಬಗ್ಗೆ ನಮ್ದೇನು ತಕರಾರಿಲ್ಲ, ಅದನ್ನ ವಿರೋಧ ಮಾಡಲ್ಲ. ಆದರೆ ಕೋಳಿ ಚಿನ್ನದ ಮೊಟ್ಟೆ ಇಡ್ತದೆ ಅಂತೇಳಿ ಕೋಳಿನೇ ಕುಯ್ದಾಕಬಾರದು ಅನ್ನೋದು ನಮ್ಮ ವಾದ. ಹಾಲು ಕರೀತದೆ ಅಂತ ಹೆಸರು, ಹಾಲು ಹೆಚ್ಚು ಕರೀತದೆ ಅಂತೇಳಿ ಹಸುನ್ ಕೆಚ್ಚಲೇ ಕುಯ್ಬೇಡಿ ಅಂತಕ್ಕಂಥದ್ದು ನಮ್ಮ ವಾದ. 100 ರೂಪಾಯಿ ಕೊಟ್ರೆ ಬರೀ 13 ರೂಪಾಯಿ. ಅಲ್ಲ, 100 ರೂಪಾಯಿ ತೆರಿಗೆ ಕಲೆಕ್ಟ್ ಮಾಡಿದ್ರೆ ನಮಗೆ ಬರ್ತಕ್ಕಂಥದ್ದು 12ರಿಂದ 13 ರೂಪಾಯಿ. ಫಾಲೋ ಗೊತ್ತಾಯ್ತೇನ್ರಿ? 100 ರೂಪಾಯಿ ನಾವು ಕಲೆಕ್ಟ್ ಮಾಡಿದ್ರೆ ಕೇಂದ್ರ ಸರ್ಕಾರಕ್ಕೆ ಕೊಟ್ರೆ 100 ರೂಪಾಯಿನ ನಮಗೂ ವಾಪಸ್ ಬರೋದು ಎಷ್ಟಪ್ಪ ಅಂದ್ರೆ 12ರಿಂದ 13 ರೂಪಾಯಿ. ಬಿಜೆಪಿಯವರು ಮೋದಿ ಮುಂದೆ ಕೋಲೆ ಬಸವ. ಇವ್ರು ಹೆಂಗೆ ಅಂತಂದ್ರೆ, ನಮ್ಮಲ್ಲಿ ಕೋಲೆ ಬಸವ ಅಂತ ಇದಾರೆ. ಕೋಲೆ ಬಸವ ಅಂತ ಗೊತ್ತಾ? ಈ ಭಿಕ್ಷಿಕರು ಬಸ್ ಒಂದು ಎತ್ತಿ ಹಿಡ್ಕೊಂಬಂತ ಬಸವನ ಹಿಡ್ಕೊಂಬರ್ತಾರೆ. ಅದು ತಲೆ ಕುಣಿಸುವಂದ್ರೆ ತಲೆ ಹೆಂಗ ಅನ್ಸುತ್ತೆ, ತಲೆ ಅಲ್ಲಾಡ್ಸೋದು ಹಿಂಗೆಲ್ಲ ಅನ್ಸುತ್ತೆ. ಹಂಗೆ ಇವರು ಬಿಜೆಪಿ ಎಂಪಿಗಳು ಹೆಂಗೆ ಅಂತಂದ್ರೆ, ನರೇಂದ್ರ ಮೋದಿ ಅವರು ಏನ್ ಹೇಳ್ತಾರೆ ಅದಕ್ಕೆ ತಲೆ ಕುಣಿಸೋದು, ಬೇಡ ಅಂತಂದ್ರೆ ತಲೆ ಅಲ್ಲಾಡ್ಸೋದು. ಬಿಜೆಪಿ ಸರ್ಕಾರಕ್ಕೆ ಬಹುತೇಕರಿಗೆ ಎಕ್ಸಾಮ್ನಲ್ಲಿ ಲೆಕ್ಕ ಅಂತಂದ್ರೆ ಸ್ವಲ್ಪ ಕಷ್ಟ, ಕಬ್ಬಿಡದ ಕಡಲೆ ಅಂತ. ಹಾಗಾಗಿ ಈ GST ವಿಚಾರ ಇರ್ಬೋದು, ಬರಬೇಕಾದಂಥ ಅನುದಾನ ಇರ್ಬೋದು, ರಾಜ್ಯ ಸರ್ಕಾರ ವಾದ ಮಾಡ್ತಾ ಇದೆ, ಅದಕ್ಕೆ ಕೇಂದ್ರ ಸರ್ಕಾರ ಪ್ರತ್ಯುತ್ತರ ಕೊಡ್ತಾ ಇದೆ. ಬಹುತೇಕರಿಗೆ ಅರ್ಥ ಆಗೋದಿಲ್ಲ. ಸ್ವಲ್ಪ ಈ ಟ್ಯಾಕ್ಸ್ ಬಗ್ಗೆ, ಇದರ ಬಗ್ಗೆ ಎಲ್ಲ, ಫಿನಾನ್ಸ್ ಬಗ್ಗೆ, ಎಕನಾಮಿಕ್ಸ್ ಬಗ್ಗೆ ಗೊತ್ತಿದ್ದವರು ಸ್ವಲ್ಪ ಅದನ್ನು ಅರ್ಥ ಮಾಡ್ಕೊತಾರೆ. ಅವರು ಕೂಡ ಎಕ್ಸ್ಪರ್ಟ್ಗಳಾಗಿರೋದಿಲ್ಲ. ತುಂಬ ಈಸಿಯಾಗಿ ಅರ್ಥ ಆಗಲ್ಲ ಅಂತ. ಆದರೂ ಇವತ್ತು ಸಿದ್ದರಾಮಯ್ಯನವರು, ಅಲ್ಲಿ 78 ವರ್ಷದ ಸಿದ್ದರಾಮಯ್ಯನವರು ಅಲ್ಲಿ ಮಂಡಿಸಿದ ರೀತಿ ಇತ್ತಲ್ಲ, ಅದನ್ನೊಂದು, ಯಾಕೆಂದರೆ ಅಲ್ಲಿ ಇಂಗ್ಲೀಷ್ ಪತ್ರಕರ್ತರಿದ್ದರು, ಹಿಂದಿ ಪತ್ರಕರ್ತರಿದ್ದರು, ಬೇರೆ ಬೇರೆ ರಾಜ್ಯಗಳ ಪತ್ರಕರ್ತರಿದ್ದರು. ಒಂದು ರಾಜ್ಯ ಬಂದಲ್ಲಿ ಹೋರಾಟವನ್ನು ಮಾಡ್ತಾ ಇದೆ. ಸೊ ಎಲ್ಲರೂ ಅದನ್ನು
ನಾಳೆ ವರದಿ ಮಾಡೇ ಮಾಡ್ತಾರೆ. ಸೊ ಹಾಗಿರುವಾಗ ಅವರಿಗೆ ತಲುಪಿಸಿದ ರೀತಿ ಮಾತ್ರ, ಅದು ಸರಿನೋ ತಪ್ಪು ಅದು ಬೇರೆ ವಿಚಾರ, ತಲುಪಿಸಿದ ರೀತಿ ಮಾತ್ರ ಭಾಳ ಅದ್ಭುತವಾಗಿತ್ತು. ಭಾಳ ಅದ್ಭುತವಾಗಿ ಅದನ್ನು ಮನವರಿಕೆ ಮಾಡಿಕೊಡುವಂಥ ಪ್ರಯತ್ನವನ್ನು ಮಾಡಿದರು. ಅದಕ್ಕೆ ನಂತರ ನಿರ್ಮಲಾ ಸೀತಾರಾಮನ್ ಮತ್ತು ನರೇಂದ್ರ ಮೋದಿಯವರು ಉತ್ತರ ಕೊಡ್ತಾರೆ, ಅದನ್ನು ಕೂಡ ನಾನು ಹೇಳ್ತೀನಿ. ಈಗ ಸಿದ್ದರಾಮಯ್ಯನವರು ಇಡೀ ದಂಡೆತ್ತಿಯಲ್ಲಿಗೆ ಹೋದ್ರಲ್ಲ, ಪ್ರಾಬ್ಲಮ್ಗೆ ಸೊಲ್ಯೂಷನ್ ಸಿಗತ್ತಾ ಅಂತ. ಒಂದು ವೇಳೆ ಇಷ್ಟೆಲ್ಲ ಮಾಡಿದ ತಕ್ಷಣ ನಮಗೇನು ರಾಜ್ಯಕ್ಕೆ ಒಂದು 50,000 ಕೋಟಿನೋ ಅಥವಾ 1 ಲಕ್ಷ ಕೋಟಿನೋ ಬಾಕಿ ಉಳಿದದ್ದು ಬರುತ್ತೆ ಅಂತಂದರೆ ಅದು ನಮಗೆ ಬರೋದು, ನಾವು ಖುಷಿ ಪಡುವಂಥದ್ದೇ, ಅದರಲ್ಲಿ ಎರಡು ಮಾತಿಲ್ಲ ಅಲ್ವಾ. ರಾಜ್ಯಕ್ಕೆ ನರೇಂದ್ರ ಮೋದಿಯವರು ಕೊಡ್ತಾರೆ ಅಂದರೆ ಬೇಡ ಬೇಡ ಅಂತ ಯಾರು ಹೇಳಲ್ಲ, ಅಥವಾ ಬಿ ಜೆ ಪಿಯವರು ಕೂಡ ಬೇಡ ನೀವು ಕೊಡಬೇಡಿ ಅಂತ ಯಾರು ಹೇಳಲ್ಲ ಅಲ್ವಾ. ಬಂದರೆ ಒಳ್ಳೆಯದು. ಆದರೆ ಪ್ರಶ್ನೆ, ಈ ಹೋರಾಟಕ್ಕೆ ಫಲ ಸಿಗ್ತಾ ಅಥವಾ ಸಿಗತ್ತಾ? ಬನ್ನಿ ಅದರ ಬಗ್ಗೆ ನಾನು ನಿಮಗೆ ಮನವರಿಕೆ ಮಾಡಿಕೊಡುವಂಥ ಪ್ರಯತ್ನವನ್ನು ಮಾಡ್ತೀನಿ. ದಂಡೆತ್ತಿಕೊಂಡು ದೆಹಲಿಗೆ ಹೋದಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನೋಡಿ, ಇಡೀ ಟೀಮ್ ಆ ರೀತಿ ಇತ್ತು. ಈ GST ಕೌನ್ಸಿಲ್ ಬೇರೆ, ಹಣಕಾಸು ಆಯೋಗ ಬೇರೆ. GST ಕೌನ್ಸಿಲ್ ಬೇರೆ, ಹಣಕಾಸು ಆಯೋಗ ಬೇರೆ. ಹಣಕಾಸು ಆಯೋಗ 1951ರಿಂದ ಪ್ರತಿ 5 ವರ್ಷಕ್ಕೊಮ್ಮೆ ಬೇರೆ ಬೇರೆ ರೂಪುರೇಷೆಗಳನ್ನು ತಯಾರು ಮಾಡಿಕೊಂಡು ಹೋಗುತ್ತೆ. 14ರ ತನಕ ಸರಿ ಇತ್ತು, 15ರಿಂದ ನಮಗೆ ಕರೆಕ್ಟಾಗಿ ಸಿಗ್ತಾ ಇಲ್ಲ ಅಂಥೇಳಿ ರಾಜ್ಯ ಸರ್ಕಾರ ಏನು ತಪ್ಪು ಮಾಡಿದೆ ಅದನ್ನು ಕೂಡ ನಾವು ಬೆಳಿಗ್ಗೆಯಿಂದ ಹೇಳ್ತಾ ಇದ್ವಿ. ಕೇಂದ್ರ ಸರ್ಕಾರಗಳಿಂದ ತಪ್ಪಾಗಿದೆಯಾ ಅದನ್ನು ಕೂಡ ಹೇಳ್ತಾ ಇದ್ವಿ. ಆ ಕಡೆಯಿಂದ ಸರಿಯಾಗಿದೆಯಾ ಅದನ್ನು ಕೂಡ ಹೇಳ್ತಾ ಇದ್ವಿ. ಯಾಕಂದರೆ 15ನೇ ಈಗ ಹಣಕಾಸು ಆಯೋಗ ರಚನೆ ಆಗುವುದಕ್ಕಿಂತ ಮೊದಲು ಅವರೆಲ್ಲ ರಾಜ್ಯಗಳಿಗೆ ಬರ್ತಾರೆ, 2 ವರ್ಷ ಮೊದಲೇ ಬರ್ತಾರೆ, ಬಂದು ಕೇಳ್ತಾರೆ ಹಿಂಗೆ ಏನು ನಿಮ್ಮ ಅಹವಾಲು ಎಲ್ಲ ಕೇಳ್ತಾರೆ, ಒಂದು ಡಿಸೈಡ್ ಮಾಡ್ತಾರೆ. ಡಿಸೈಡ್ ಮಾಡಿದ ನಂತರ ಅದನ್ನು ಯಾರೂ ಮೀರೋಕ್ಕಾಗೋದಿಲ್ಲ. ಈಗ ಪ್ರಶ್ನೆ, ಹೋರಾಟಕ್ಕೆ ಫಲ ಸಿಗ್ತಾ? ಖಂಡಿತವಾಗಲೂ ಒಂದು ಅದ್ಭುತವಾದಂಥ ಹೋರಾಟವನ್ನು ರೂಪಿಸಿತು. ದಂಡೆತ್ತಿಕೊಂಡು ದೆಹಲಿಗೆ ಹೋದ CM ಸಿದ್ದರಾಮಯ್ಯ 1 ಗಂಟೆ ಪ್ರಖರ ಭಾಷಣ ಮಾಡಿದ್ರು, ಆಕ್ರೋಶ ಇತ್ತು, ಘೋಷಣೆ ಇತ್ತು. ಆದರೆ ಇದು ಕೇವಲ ಭಾಷಣ, ಆಕ್ರೋಶ, ಘೋಷಣೆಗೆ ಮಾತ್ರ ಸೀಮಿತ ಆಯಿತಾ? ನಿಜವಾಗ್ಲೂ BR ಪಾಟೀಲ್ ಅವರ ಹೇಳಿಕೆ ಅಥವಾ ಅವರದೊಂದು ಐಡಿಯಾ ಪ್ರಕಾರ ಮಮತಾ ಬ್ಯಾನರ್ಜಿ ಮಾದರಿ ಹೋರಾಟದಿಂದ ಕರ್ನಾಟಕಕ್ಕೆ ಏನಾದರೂ ಲಾಭ ಆಯಿತಾ ಅನ್ನೋದು ನಾವು ಕೇಳುವಂಥದ್ದು. ಪ್ರತಿಭಟನೆ ಮಾಡಿ ಹಣಕಾಸು ಆಯೋಗದ ಗಮನ ಸೆಳೆಯಬಹುದು, ಸೆಳೆದಿದ್ದಾರೆ ಅಥವಾ ಸೆಳೆದರ ಪ್ರಶ್ನೆ, ಸೆಳೆದಿರಬಹುದು. ಆದರೆ ಅದರಿಂದ ಲಾಭ ಆಗತ್ತಾ, ಕೊಡೋಕ್ಕಾಗತ್ತಾ ಗೊತ್ತಿಲ್ಲ ನಮಗೆ. ಯಾಕೆ ಅಂತಂದರೆ 16ನೇ ಹಣಕಾಸು ಆಯೋಗ ರಚನೆಗೆ ಕೆಲವೇ ದಿನ ಬಾಕಿ, 26ರಿಂದ ಶುರು ಆಗತ್ತೆ ಅದು. ಆದರೆ ಅದು ರಚನೆ ಆಗೋದಿದೆಯಲ್ಲ, ಈಗಲೇ ಇನ್ನು ಬರ್ತಾರೆ, ಈಗ ರಾಜ್ಯಕ್ಕೆ ಬರ್ತಾರೆ, ಎಲ್ಲರ ಹತ್ರ ಮಾತಾಡ್ತಾರೆ, ಸಂಬಂಧಪಟ್ಟವ್ರು ಮಾತಾಡ್ತಾರೆ, ನಾವು ಮಾತಾಡಬೇಕು, ಮತ್ತೊಂದು ಮಗದೊಂದು ಎಲ್ಲ ಇದೆ. ಇವತ್ತು ಸಿದ್ದರಾಮಯ್ಯವರು ಮಾತಾಡ್ತಿರ್ಬೇಕಾದ್ರೆ ಒಂದು ಮಾತನ್ನು ಹೇಳಿದರು, ಆ ಕಮಿಟಿಯಲ್ಲಿ ದಕ್ಷಿಣ ಭಾರತದ ಎಕ್ಸ್ಪರ್ಟ್ ಇಲ್ಲ ಅಂತ ಒಂದು ಮಾತು ಕೂಡ ಬಂತು. ಓಕೆ, ಅದು ಯಾವಾಗ ಡಿಸೈಡ್ ಆಗಬೇಕು? 15 ದಿನದ ಆಗೋಯ್ತು. ಇನ್ನು ಯಾವುದೇ ಕಾರಣ ಕೂಡ ಟಿಪ್ಪರ್ಲಾಗಿ ಹೊಡೆದ್ರು ಕೂಡ ಜಾಸ್ತಿ ಬರಲ್ಲ. ಇನ್ನೊಂದು ವರ್ಷ ಬಾಕಿ ಇದೆ, 25, 26, 1 ವರ್ಷ ಬಾಕಿ. 16ನೇ ಆಯೋಗಕ್ಕೆ ಏನು ಮಾಡ್ತೀವಿ ನಾವು? ಕರ್ನಾಟಕಕ್ಕೆ ಸಿಗಬೇಕಾದ ಪಾಲನ್ನು ನ್ಯಾಯದಿಂದ ಪಡೆಯಿರಿ. ಹೊಸ ಆಯೋಗದಲ್ಲಾದರೂ ಪಕ್ಷಭೇದ ಮರೆತು ನಮ್ಮ ಡಿಮಾಂಡ್ಗಳನ್ನು ಮುಂದಿಡೋಣ. ಇವತ್ತು ನೀವು ಗಮನ ಸೆಳೆದ್ರಿ, ಬೇಷ್, ಒಳ್ಳೆ ವಿಚಾರ. ಅದರಿಂದ ಲಾಭ ಅಂತೂ ಆಗೋದಿಲ್ಲ. ಲಾಭ ಆಗೋದು ಈಗ ನಮ್ಮ ಕೈಯಲ್ಲೇ ಇದೆ, ಕರ್ನಾಟಕ ಸರ್ಕಾರದ ಕೈಯಲ್ಲಿದೆ, ಕರ್ನಾಟಕದ ರಾಜಕೀಯ ಪಕ್ಷಗಳ ಕೈಯಲ್ಲಿದೆ. ಏನದು? 16ನೇ ಹಣಕಾಸು ಆಯೋಗ ರಚನೆ ಆಗ್ತಾ ಇದೆ. ಈಗ ರಚನೆ ಆಗುತ್ತೆ, ಈಗ ಬರ್ತಾರೆ ಇನ್ನು ಕೆಲವೇ ತಿಂಗಳುಗಳಲ್ಲಿ. ಆಮೇಲೆ ಹೊಸ ಆಯೋಗದಲ್ಲಾದರೂ ನ್ಯಾಯ ಸಿಗುವಂತೆ ನಾವೆಲ್ಲರೂ ನೋಡ್ಕೋಬೇಕು. ಕರ್ನಾಟಕಕ್ಕೆ ಸಿಗಬೇಕಾದ ಪಾಲನ್ನು ನ್ಯಾಯದಿಂದ ಪಡೆಯಬೇಕು. ಆಮೇಲೆ ಈ ನಡುವೆ ಒಂದು ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ. ಕಾಂಗ್ರೆಸ್ ಹೋರಾಟ ನೋಡಿ ಪ್ರಶ್ನೆ ಮಾಡ್ತಾ ಇದ್ದೆ ಜನ, ಏನು ಕಾವೇರಿ ಮಹದಾಯಿಗಾಗಿ ಯಾವತ್ತಾದರೂ ನೀವು ದೆಹಲಿಯಲ್ಲಿ ಹೋರಾಟ ಮಾಡಿದ್ದೀರಾ? ಯಾರು ಮಾಡಲ್ಲ, ಯಾಕೆ ಅಂತ ನನಗೆ ಭಾಳ ಆಶ್ಚರ್ಯ. ಇದು ಕಾಂಗ್ರೆಸ್ಗೆ ಮಾತ್ರ ಅಲ್ಲ, BJPಗೂ ಪ್ರಶ್ನೆ. ನಮಗಿದು ಬೇಕು ಅಂತೇಳಿ ಯಾಕೆ ಮಾಡಲ್ಲ? ಹಣಕಾಸು ವಿಚಾರಗಳು ಬಂದಾಗ ಮಾತ್ರ ಇಷ್ಟು ದುಡ್ಡು ಬೇಕು, ಇಷ್ಟು ದುಡ್ಡು ಬೇಕು, ಇಷ್ಟು ದುಡ್ಡು ಬೇಕು ಅಂತೇಳಿ ಮಾಡ್ತೀರಿ, ರಾಜ್ಯಕ್ಕೆ ಬರೋದು. ಆದರೆ ಒಂದಂತೂ ಭಾಳ ಸ್ಪಷ್ಟ, 3,80,000 ಕೋಟಿ ನಮ್ಮ ಬಜೆಟ್ ಅಂತ ಹೇಳುವಾಗ ಕಮಿಷನ್ ಒಡೆಯೋನು ಥಿಂಕ್ ಮಾಡೋದೇ 3,80,000 ಕೋಟಿಯಲ್ಲಿ 20% ಯಾರ್ದು ಅಂತ. ಅದು 40% ಆದರೆ ಗತಿ ಏನು? ಹಾಗಾಗಿ ಜನ ಪ್ರಶ್ನೆ ಮಾಡ್ತಾ ಇರೋದು, ಕಾವೇರಿ ಮಹದಾಯಿಗೆ ಕೂಡ ಇಂಥದ್ದೇ ಹೋರಾಟಗಳನ್ನು ಮಾಡಬೇಕಿತ್ತು ಅಂತ. ಇಲ್ಲಿ ಈ ನಡುವೆ ಜನನಾಯಕರು ಹೇಗಿರಬೇಕು ಅದರ ಬಗ್ಗೆ ಇವತ್ತು ಹೇಳ್ತೀನಿ. ಮಾಜಿ ಪ್ರಧಾನಿ HD ದೇವೇಗೌಡರು ನಿನ್ನೆ ರಾಜ್ಯಸಭೆಯಲ್ಲಿ 91 ವರ್ಷದ ದೇವೇಗೌಡರು ನಿನ್ನೆ ರಾಜ್ಯಸಭೆಯಲ್ಲಿ